ನಾಗಿಣಿ, ಇದು ಇನ್ನು ಈಗ ಆರಂಭ. ಎಲ್ಲಿದೆ ಎಲ್ಲಿದೆ ತಾನೆ? ನಮ್ಮನ್ನು ಬಿಟ್ಬಿಡಿ ಅಣ್ಣ, ಬಿಟ್ಟಣ. ವಾವ್. ನಾಗಿಣಿ ಇಲ್ಲೇ ಇದ್ದಾಳೆ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಇಷ್ಟು ಹಾವುಗಳಲ್ಲಿ ಯಾರಂತ ಗೊತ್ತಾಗ್ತಾ ಇಲ್ವಲ್ಲ. ಇದು ನಾಗಿಣಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಪೇಲವಾದ ಚರ್ಮ, ಇದು ನಾಗಿಣಿ ಅಲ್ಲ. ಇಷ್ಟು ತುಂಡನೆ ಬಾಲ, ಇದು ನಾಗಿಣಿ ಅಲ್ವೇ ಅಲ್ಲ. ಇದು ಸಾಮಾನ್ಯದ ಕೆರೆ ಹಾವು, ಇದು ನಾಗಿಣಿ ಅಲ್ವೇ ಅಲ್ಲ. ಹೇಗ್ ಪತ್ತೆ ಮಾಡೋದವಳನ್ನ? ನಾನೊಬ್ಬ ಸೈಂಟಿಸ್ಟ್ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಲ್ಲ. ಮಾಡ್ತೀನಿ, ನನ್ನ ರಿಸರ್ಚ್ ಈಗ ಉಪಯೋಗ ಬರುತ್ತೆ, ಮಾಡ್ತೀನಿ. ನಾಗಿಣಿ, ಇಲ್ಲಿ ಬಚ್ಚಿಟ್ಕೊಂಡಿದ್ಯಲ್ಲ, ಮಾಡ್ತೀನಿ ನಿನಗೆ.
ಪಾಪಿ, ಒಂದು ಕಣ್ಣು ಕಳ್ಕೊಂಡ್ರು ನೀನು ಪಾಠ ಕಲೀಲಿಲ್ಲ ಅಲ್ವಾ? ಪಾಪದ ಮಾರ್ಗದಲ್ಲಿ ಹೋಗ್ತಾ ಇದ್ಯಾ, ಜಾಗ್ರತೆ. ಏಯ್, ಒಂದು ಕಣ್ಣು ಹೋದ್ಮೇಲೆನೆ ನಾನು ಪಾಠ ಕಲ್ತಿದ್ದ ನಾಗಿಣಿ. ನಿನ್ನ ಹಿಡಿದು ಮಟ್ಟ ಹಾಕಬೇಕನ್ನೋ ಪಾಠ. ನನ್ನ ಪಾಡಿಗೆ ನಾನು ಹಾವುಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಪ್ರೊಫೆಸರ್ ಆಗಿದ್ದೆ. ನೀನೇ ನನ್ನನ್ನ ಈ ದಾರಿಗೆ ಬರೋಗ್ ಮಾಡ್ದೆ ಅನ್ನೋದನ್ನ ಮರಿಬೇಡ. ನನ್ನ ಪಾಪಗಳ ಹಿಂದೆ ನಿನ್ನದು ಪಾಲಿದೆ ನಾಗಿಣಿ. ಏನಂದೆ? ಹೌದು, ನನ್ನ ಪಾಡಿಗೆ ನಾನಿದ್ದೆ. ನನ್ನ ಮೇಲೆ ದಾಳಿ ಮಾಡಿ, ನನ್ನ ಒಂದು ಕಣ್ಣು ಹೋಗೋಗ್ ಮಾಡಿ, ನನ್ನ ರೊಚ್ಚುಗೇಳೋಗ್ ಮಾಡಿದ್ದು ನೀನು 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 ನಿನ್ನ ಹಿಡಿಲೇಬೇಕು ಅನ್ನೋ ಸೇಡು ನನ್ನಲ್ಲಿ ಹುಟ್ಟಾಕಿದ್ದು ನೀನು 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 ಅಲ್ಲ, ಅಷ್ಟಕ್ಕೂ ನಾನೇನ್ ಮಹಾ ಕೇಳಿದೆ ನಿನ್ನ ಹತ್ರ. ನನ್ನ ಜೊತೆಗೆ ಬಾ, ನನ್ನ ಸಂಶೋಧನೆಗೆ ಜೊತೆಯಾಗಿರು ಅಂತ ತಾನೆ. ಅಷ್ಟೇ ಅಷ್ಟೇ ಕೇಳಿದ್ದ. ಆದ್ರೆ ನೀನು ಮಾಡಿದ್ದೇನು? ಅದಕ್ಕೆ ನಿನ್ನನ್ನ ಹಿಡಿಬೇಕನ್ನೋ ಆಟಕ್ಕೆ ಬಿದ್ದು ಸಿಕ್ಕ ಸಿಕ್ಕ ಅವುಗಳೆಲ್ಲ ಹಿಡ್ದೆ. ಹಿಡಿದ ಅವನ್ನ ಮನೇಲಿ ಇಟ್ಕೊಳಕ್ಕಾಗತ್ತಾ? ಯಾರೋ ಬೇಕು ಅಂದ್ರು ವ್ಯಾಪಾರ ಶುರು ಮಾಡಿದೆ. ನನ್ನ ಎಲ್ಲ ಶ್ರಮಗಳಿಗೂ ಇವತ್ತು ಫಲ ಸಿಕ್ಕಿದೆ. ಎಲ್ಲ ಶುರುವಾಗಿದ್ದು ನಿನ್ನಿಂದ ನಾಗಿಣಿ. ಈಗ ನನ್ನ ಸೇಡಿನ ದಾಹ ತೀರೋಗಳಿಗೆ ಹತ್ರ ಬಂದಿದೆ. ಸಿದ್ಧ ಆಗು ನಾಗಿಣಿ, ಸಿದ್ಧ ಆಗು. ಪಾಪಿ, ಪಾಪ ಮಾಡೋದಕ್ಕಿಂತ ಪಾಪದ ಸಮರ್ಥನೆ ಮಾಡ್ಕೊಳ್ಳೋದು ಅದಕ್ಕಿಂತ ದೊಡ್ಡ ಪಾಪ. ನಾನು ನಿನ್ನ ವಶಕ್ಕೆ ಅಷ್ಟು ಸುಲಭವಾಗಿ ಸಿಗ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ನ ಎಲ್ಲ ಆಟಗಳಿಗೂ ಪರ್ದೆ ಎಳೆದು ಅಂತ್ಯ ಆಡೋದಕ್ಕೇನೆ ನಾನು ಇಲ್ಲಿವರೆಗೂ ಬಂದಿರೋದು. ನನ್ನ ಕೋಪನ ಎದುರಿಸೋದಿಕ್ಕೆ ಸಿದ್ಧ ಆಗು. ಏ ನಾಗಿಣಿ, ನೀನು ಮಾಡೋ ಆಕ್ರಮಣಕ್ಕೆಲ್ಲ ತುತ್ತಾಗೋದಕ್ಕೆ ನಾನು ಹಳೆ ಘೋರ ಅಲ್ಲ. ಮಹಾನ್ ಶಾಂತಿಗಳನ್ನು ಸಾಧಿಸಿಕೊಂಡಿರುವ ಆಂತರಿಕ ಘೋರ. ನನಗೆ ಸವಾಲು ಹಾಕ್ತೀಯಾ? ಅಷ್ಟು ಸುಲಭವಾಗಿ ನಾನು ಸೋಲುನ ಒಪ್ಪತೀನಿ ಅಂತ ಅನ್ಕೊಂಡಿದ್ಯಾ? ಏಯ್, ಕೈ ಕಾಲ್ ಕಟ್ಟಿ ಆಟ ಆಡ್ತಾ ಇದೀರೇನ್ರೋ? ಬಿಚ್ರೋ, ಒಂದ್ಸರಿ ನಾನು ಕಟ್ಟಿ ಬಿಚ್ಚಿ ನೋಡ್ರೋ, ನಾನು ಯಾರು ಅಂತ ತೋರಿಸ್ತೀನಿ. ಏಯ್, ನಿನಗೇನು ಗೊತ್ತಿಲ್ಲ ಅಲ್ವಾ? ಏನಂದೆ? ದೇವ್ರ ಹೆಸರು ಹೇಳ್ಕೊಂಡು ಹೊಟ್ಟೆ ಪಾಡ್ ನೋಡ್ಕೋತಿರೋನಲ್ವಾ ನೀನು? ನಿನಗೇನು ಗೊತ್ತಿಲ್ಲ. ನಿಜ ಹೇಳೋ. ನಿನಗೇನು ಗೊತ್ತಿಲ್ಲ ಅಲ್ವಾ? ನಿನಗೇನು ಗೊತ್ತಿಲ್ಲ ಅಲ್ವಾ? ನೀನು ನಮ್ಮ ಹಿಂದೆ ರೌಡಿಗಳನ್ನ ಕಳಿಸ್ದಾಗ್ಲೇ ನೀನ್ ಯಾರು ಎಂತವನು ಅನ್ನೋದು ನನಗೆ ಗೊತ್ತಾಯ್ತು. ನಿನಗೆಲ್ಲ ಗೊತ್ತಿದೆ ಅಂತಾನೂ ಗೊತ್ತಾಯ್ತು. ಮರ್ಯಾದೆಗೆ ಎಲ್ಲ ವಿಚಾರ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತಲ್ಲ.
ನಿನಗೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನನ್ನ ಹೆಂಡತಿಗೋಸ್ಕರ ನಾನು ಯಾವ ರಿಸ್ಕ್ ಬೇಕಾದರೂ ತಗೊಳ್ಳೋದಕ್ಕೆ ರೆಡಿಯಾಗಿದ್ದೀನಿ. ನೀನಲ್ಲ, ನಿನ್ನಂತ 100 ಜನ ಬಂದರೂ ನಾನು ಕೇರ್ ಮಾಡಲ್ಲ. ಇಲ್ಲಿಂದ ಸಾಯಿಸಿದ್ರೆ ಯಾರಿಗೂ ಡೌಟ್ ಬರೋದಿಲ್ಲ. ಮರ್ಯಾದೆಗೆ ಹೇಳ್ತೀಯಾ ಅಥವಾ ಅದು 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 ಏನು ಅರ್ಜುನ್ ನೀನು ಅವಾಗಿಂದ ಸುಡ್ತೀನಿ ಅಂತ ಹಂಗೆ ಸುಮ್ಮನೆ ನಿಂತಿದ್ಯಾ? ನಿಜವಾಗ್ಲೂ ಒಂದು ಬುಲೆಟ್ ಒಳಗಡೆ ಹೋದ್ರೆ ಸತ್ಯ ತಾನಾಗೆ ಹೊರಗಡೆ ಬರುತ್ತೆ. ಹೇಳ್ತೀನಿ ಹೇಳು. ಹೇಳು. ಅದು ಅದು ಗೋ ಗೋ ಗೋರ ಗೋರ ಗೋರ. ಏನಂದೆ? ಘೋರನ? ಯಾರೋ ಅದು? ಅವನೇ, ಈ ದಂಧೆ ಹಿಂದೆ ಇರೋ ನಾನು. ಅವನೇ ಹಾವಿನ ವ್ಯಾಪಾರ ಮಾಡ್ತಿರೋದು. ನಾನೇನಿದ್ರು ಕಸ್ಟಮರ್ಗಳನ್ನ ಅವನು ತೋರಿಸ್ಕೊಟ್ಟು ಕಮಿಷನ್ ತಗೊಳ್ಳೋ ಏಜೆಂಟ್ ಕೆಲಸ ಅಷ್ಟೇ. ಹೇ, ಎಲ್ಲಿ ಸಿಗ್ತಾನವನು? ಬಾಯ್ ಬಿಡೋ. ಬಿಡೋ. ಹೇಳ್ತೀನಿ. ಅದು ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಇಲ್ಲೇ ಎಲ್ಲ ಸಣ್ಣ ಐಲ್ಯಾಂಡ್ಗಳಿದ್ದಾವೆ. ಅದೇ ಅವನ ಹೈಡಿಂಗ್ ಪ್ಲೇಸು. ಅವನು ಯಾವ ಐಲ್ಯಾಂಡ್ನಲ್ಲಿ ಯಾವಾಗಿರ್ತಾನೋ ಹೇಳಕ್ ಬರಲ್ಲ. ಇಂಥದ್ದೇ ಜಾಗ ಅಂತ ಅವನಿಗಿಲ್ಲ. ಇದೊಂದು ಸೀಕ್ರೆಟ್ ಅವನಿಗೆ ಬಿಟ್ಕೊಟ್ಟಿಲ್ಲ. ಇದು ನಮ್ಮಲ್ಲೇ ಆಗಿರೋ ಒಪ್ಪಂದ. ನಾನು ಕೇಳೋ ಹಾಗಿಲ್ಲ, ಅವನು ಹೇಳೋ ಹಾಗಿಲ್ಲ. ಇಂಥ ನಾಟಕ ಅಲ್ಲ, ಬೇಜಾನ್ ನೋಡ್ಬಿಟ್ಟಿದ್ದೀನಿ. ಸುಮ್ಮನೆ ಬಾಯ್ ಬಿಟ್ರೆ ಸರಿ. ಬಾಯ್ ಬಿಡಲ್ಲ. ನೀವೆಷ್ಟೇ ಎದುರಿಸಿದ್ರು ಅಷ್ಟೇ, ಇದೇ ನಿಜ. ಅವನ ದ್ವೀಪಗಳಲ್ಲಿದ್ದಾನೆ ಅಂತ ಗೊತ್ತು ಅಷ್ಟೇ. ಆದ್ರೆ ಯಾವ ದ್ವೀಪ ಅಂತ ನನ್ನ ತಾಯಣೆಗೂ ನಂಗೆ ಗೊತ್ತಿಲ್ಲ. ಇದೇ ಸತ್ಯ. ನಿನ್ ಕೇಳಿದ್ರೆ ನೀನ್ ಬಾಯ್ ಬಿಡಲ್ಲ ಅಲ್ಲ ನಿನ್ನ. ನಂದ, ಈ ತರ ದಂಧೆಗಳಲ್ಲಿ ಇದೆಲ್ಲ ಕಾಮನ್. 1 ನಿಮಿಷ ಬಾ. ನಂದ, ನಾನು ಐಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ನಾನು ವಾಪಸ್ ಬರೋವರೆಗೂ ಅವ್ನ ನಿನ್ನ ಕಸ್ಟಡಿಲೇ ಇಟ್ಕೋ. ನಾನು ಫೋನ್ ಮಾಡ್ತೀನಿ. ಓಕೆ ಅರ್ಜುನ್, ಈ ಕಚ್ಚಡ ನನ್ನ ಮಗನ ನಾನ್ ನೋಡ್ಕೊತೀನಿ ಬಿಡು. ಅರ್ಜುನ್, ಆದ್ರೂ ಈ ಡಮ್ಮಿ ಗನ್ ಇಟ್ಕೊಂಡು ಅವನು ಭಾರಿ ಬಿಲ್ಡಪ್ ಕೊಟ್ಟೆ ಬಿಡು. ಆ ಡಮ್ಮಿ ಅಲ್ಲ, ಒರಿಜಿನಲ್. ಒರಿಜಿನಲ್. ಅವನ್ನ ಲಿಫ್ಟ್ ಮಾಡಬೇಕಾದ್ರೆ ಅವನ ಹತ್ರ ಈ ಗನ್ನನ್ನ ಲಿಫ್ಟ್ ಮಾಡಿದ್ದೆ. ಅಪ್ಪ ಮಾರುತಿ, ಆಗ್ಲೇ ಕೋಪದಲ್ಲಿ ಗನ್ ತಗೊಂಡೋಗ ಅವ್ನ ಹಣೆಗಿಟ್ಟಿದ್ನಲ್ಲ, ಹಂಗೆ ಏನಾದ್ರೂ ಬಟನ್ ಪ್ರೆಸ್ ಮಾಡ್ಬಿಟ್ಟಿದ್ರೆ ಅವನ್ ತಲೆ ಆಯುಧ ಪೂಜೆ ಕುಂಬಳಕಾಯಿ ತರ ಛಿದ್ರ ಆಗ್ಬಿಟ್ಟಿರೋದು. ಸದ್ಯ ನನ್ನ ಕಾಪಾಡ್ಬಿಟ್ಟಲ್ಲಪ್ಪ. ಯಾಕೆ ನಾಗಿಣಿ, ಏನಾಯ್ತು? ನಾನು ಹೊಡೆದಿರೋ ಒಂದೇ ಏಟ್ಗೆ ಸಾಕಾಯ್ತಾ? ಇಷ್ಟಕ್ಕೆ ಕಂಗೆಟ್ಟು ಹೋದ್ರೆ ಹೇಗ್ ನಾಗಿಣಿ? ಏಯ್, ಏನ್ ದುರ್ಗುಟ್ಕೊಂಡು ನೋಡ್ತೀಯ? ಈ ಆವೇಶಕ್ಕೆಲ್ಲ ಈ ಘೋರ ಎದುರ್ತಾನೆ ಅಂತ ಅನ್ಕೊಂಡಿದ್ಯಾ? ಈಗ ನನಗಿರೋ ಶಕ್ತಿಗಳ ಮುಂದೆ ನಿನ್ನ ಶಕ್ತಿ ಕಸಕ್ಕಿಂತ ಕಡೆ. ನೆನಪಿರ್ಲಿ, ನಾನೀಗ ಮಹಾಸಿದ್ಧಿಗಳನ್ನು ಪಡೆದಿರೋ
ಮಹಾಮಾಂತ್ರಿಕ ಘೋರ. ಒಂದಲ್ಲ ಎರಡಲ್ಲ 11 ವರ್ಷಗಳ ಕಾಲ ಒಂದು ಕಣ್ಣನ್ನ ಕಳ್ಕೊಂಡು ಪಡಬಾರದ ಯಾತನೆಯನ್ನ ಪಟ್ಟಿರೋ ನಾನು ಆ ಕಷ್ಟ ಏನು ಅಂತ ಚೆನ್ನಾಗಿ ಬಲ್ಲೆ. ಅದೇ ಕಷ್ಟನ ನಿನಗೂ ಅರ್ಥ ಮಾಡಿಸ್ಬೇಕು. ನಾನು ಮಾಡಿಸ್ಲೇಬೇಕು, ಮಾಡಿಸ್ತೀನಿ. ನಿನ್ನ ಕಷ್ಟಗಳ ಸರಮಾಲೆಗೆ ಒಂದೊಂದೇ ಮಣಿ ಪೋನ್ಸೋದ್ ಕೆಲಸ ಶುರುವಾಗಿದೆ ನಾಗಿಣಿ. ನೋಡ್ತಾ ಹೋಗು, ಅದೇ ಸರಮಾಲೆನ ನಿನ್ನ ಕುತ್ತಿಗೆಗೆ ನೇನಿನ ಕುಣಿಕೆ ಮಾಡಾಕಿ ನಿನ್ನ ಸರ್ವನಾಶ ಮಾಡ್ತೀನಿ. ಇಂಚಿಂಚ ಕೊಲ್ತೀನಿ. ನಿನ್ನ ಸಾವನ್ನ ನಾನು ಸಂಭ್ರಮಿಸ್ತೀನಿ. ನಿನ್ನ ಎಲ್ಲ ಶಕ್ತಿಗಳು ಎತ್ತಾನಾಗಿಣಿ. ತಾಕತ್ತಿದ್ರೆ ಈ ದಿಗ್ಬಂಧನವನ್ನು ಬೇಸು ನೋಡೋಣ. ಆಗಲ್ಲ, ಅನುಭವಿಸು. ಪರಮೇಶ್ವರ, ಅಸಹಾಯಕಳಾದ ಹೆಣ್ಣು ಮಗಳನ್ನ ಸಂಕಷ್ಟದಿಂದ ಪಾರು ಮಾಡಲು ಈ ಮೂಕ ಜೀವಿ ಗಿಳಿರಾಮ ಪಣ ತೊಟ್ಟಿದ್ದಾನೆ. ಅವನಿಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡು. ಅವನ ತಪಸ್ಸನ್ನು ಸ್ವೀಕರಿಸು. ಅವನ ಇಚ್ಛೆಯನ್ನ ನೆರವೇರಿಸು. ಸಕಲ ಶಕ್ತಿಗಳು ಅವನ ದೇಹದಲ್ಲಿ ಧಾರಣೆಯಾಗುವಂತೆ ಮಾಡು ಭಗವಂತ.